ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ತೇಜಸ್ ನ್ಯೂಸ್ ಕನ್ನಡ. ನಮ್ಮ ವಿಶೇಷ ಸಂದರ್ಶನದಲ್ಲಿ ಒಂದು ಬೀದರ್ ಲೋಕಸಭೆ ಚುನಾವಣೆ ನಿಮಿತ್ತವಾಗಿ ಮಾತನಾಡಲಿಕ್ಕೆ ನಮ್ಮೊಂದಿಗೆ ಮನ್ಮಥಯ್ಯ ಸ್ವಾಮಿಯವರು ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕಿನ ತರ್ನಳ್ಳಿ ನಿವಾಸಿಗರು. ಜೊತೆಗೆ ಇವರು ಈಗ ಕಳೆದ 10 ವರ್ಷಗಳಿಂದ ಬೆಂಗಳೂರಿನಲ್ಲಿ ನಿವಾಸವಾಗಿದ್ದಾರೆ. ಡಾಕ್ಟರ್ಸ್ನಲ್ಲಿ ತಮ್ಮದೇ ಆದ ಸೇವೆ ಕೂಡ ನೀಡ್ತಾ ಇದ್ದಾರೆ. ಜೊತೆಗೆ ಇವತ್ತು ಒಂದು ಕರ್ನಾಟಕದಲ್ಲಿ 2 ಹಂತದಲ್ಲಿ ಚುನಾವಣೆ ಆಗ್ತಾ ಇದೆ. ಮೊದಲನೇ ಹಂತದ ಚುನಾವಣೆಯಲ್ಲಿ ಪ್ರಚಾರಗಳನ್ನು ಮಾಡಿ ಅಲ್ಲಲ್ಲಿ ಬಿಜೆಪಿ ಪಕ್ಷದ ಪರವಾಗಿ, ಬಿಜೆಪಿ ಪಕ್ಷದ ಅಭ್ಯರ್ಥಿಗಳ ಪರವಾಗಿ ಅಲ್ಲಲ್ಲಿ ಪ್ರಚಾರಗಳನ್ನು ಮಾಡಿ ಮೊದಲನೇ ಹಂತದ ಚುನಾವಣೆಯನ್ನು ಮುಗಿಸಿ ಈಗ 2ನೇ ಹಂತದ ಚುನಾವಣೆ ನಡೀತಾ ಇದೆ. ಈ ಬೆನ್ನಲ್ಲೇ ತಮ್ಮ ತವರು ಕ್ಷೇತ್ರಕ್ಕೆ ಬಂದಿದ್ದಾರೆ. ಮೋದಿ ಅವರ ಪರವಾಗಿ ಒಂದು ಬೀದರ್ ಲೋಕಸಭಾ ಕ್ಷೇತ್ರದ ಭಗವಂತ ಖೂಬಾ ಅಭ್ಯರ್ಥಿಯಾಗಿರ್ತಕ್ಕಂಥ ಭಗವಂತ ಖೂಬಾ ಅವರ ಪರವಾಗಿ ಕಳೆದ 2 ವಾರಗಳಿಂದ 1 ವಾರಗಳಿಂದ ಇಲ್ಲಿ ತಮ್ಮ ತವರು ಕ್ಷೇತ್ರದಲ್ಲಿ ಅಲ್ಲಲ್ಲಿ ಹಳ್ಳಿಗಳಿಗೆ ಹೋಗಿ ಪ್ರಚಾರ ಮಾಡ್ತಾ ಇದ್ದಾರೆ. ಸೊ ನಮ್ಮೊಂದಿಗಿದ್ದಾರೆ, ಏನು ಹೇಳ್ತಾರೆ ಅಂತ ಕೇಳೋಣ. ಸರ್ ನಮಸ್ತೆ. ಸರ್ ನಮಸ್ತೆ ಮೇಡಮ್, ಪ್ಲೀಸ್. ಇನ್ನೇನು ಒಂದು 4-5 ದಿವಸಗಳು ಮಾತ್ರ ಬಾಕಿ ಉಳಿದಿದೆ ಚುನಾವಣೆಗೆ. ಸೊ ಮತ ಅಂತ ಬಂದಾಗ ಎಲ್ಲರೂ ಎಲ್ಲೆಲ್ಲಿ ಇರ್ತಾರೋ ಕೆಲಸಗಳನ್ನು ಬಿಟ್ಟು ಯಾರ ಮತಕ್ಕೆ ಪ್ರಾಮುಖ್ಯತೆ ಕೊಡ್ತಾರೆ, ನನ್ನ ಓಟು ಎಷ್ಟು ಪ್ರಾಮುಖ್ಯತೆ ಅಂತಕ್ಕಂಥ ಮನಸ್ಥಿತಿ ಯಾರಿಗಿದೋ ಕೆಲಸ ಕಾರ್ಯಗಳನ್ನು ಬಿಟ್ಬಿಟ್ಟು ಬಂದುಬಿಟ್ಟು ತಮ್ಮ ಎಲ್ಲೆಲ್ಲಿ ಮತಗಳಿವೆ ಅಲ್ಲಿಗೆ ಬಂದು ಮತ ಹಾಕ್ತಾರೆ. ಸೊ ನೀವು ಈಗ ಬೆಂಗಳೂರಿಂದ ಬೀದರ್ಗೆ ಬಂದಿದ್ದೀರಿ. ಸೊ ಏನು ಹೇಳ್ತೀರಿ ಅಂತ ನೋಡಿ, ಇವತ್ತಿನ 3ನೇ ಪ್ರಧಾನಮಂತ್ರಿಯ ಚುನಾವಣೆಯಲ್ಲಿ ಸದೃಢ, ಸಮೃದ್ಧ, ಸುರಕ್ಷಿತ ಭಾರತಕ್ಕಾಗಿ ನಾವು 800 ಕಿಲೋಮೀಟರ್ ಬೆಂಗಳೂರಿಂದ, ಅಂದರೆ ನಾವು ಮೂಲತಃ ಬೀದರವರೇ ಆಗಿದ್ದರೂ ಕೂಡ ಮೋದಿಜಿಯವರು ಮತ್ತೆ ಪ್ರಧಾನಿಯಾಗಬೇಕು, ಸದೃಢ ಭಾರತಕ್ಕಾಗಿ, ಸಮೃದ್ಧ ಭಾರತಕ್ಕಾಗಿ, ಸುರಕ್ಷಿತ ಭಾರತಕ್ಕಾಗಿ, for the integrity, security, development, consistent development, and for the great nation, and like ವಿಶ್ವಗುರು ಭಾರತ ಆಗಬೇಕು ಅಂತಂದ್ರೆ ಮೋದಿಜಿಯವರು ಮತ್ತೆ 3ನೇ ಬಾರಿಗೆ ಪ್ರಧಾನಮಂತ್ರಿ ಆಗೋ ಅವಶ್ಯಕತೆ ಇದ್ದಿದ್ದಕ್ಕೆ ತುಂಬ ಜನ ತುಂಬ ದೂರಿಂದ ಅವರವರು ಮತಕ್ಷೇತ್ರಕ್ಕೆ ಹೋಗಿಬಿಟ್ಟು ಅವರ ಅಮೂಲ್ಯ ಮತವನ್ನು ಅವರು ಮೋದಿಜಿಗೆ ಕೊಡ್ತಾ ಇದ್ದಾರೆ. ಸೊ ನಾವು ಕೂಡ 800 ಕಿಲೋಮೀಟ್ರಿಂದ ಬಂದಿದ್ವಿ. ಹೀಗೆ ಮಧ್ಯಾಹ್ನ ನನ್ನ ಫ್ರೆಂಡ್ ಕಾಲ್ ಮಾಡಿದರು, ಎಲೆಕ್ಷನ್ಗೆ ಬರ್ತಾ ಇದ್ದಾರೆ ಅಂತಂದರೆ, ಹೌದು ನಾನು ಬೆಂಗಳೂರಿಂದ ಇವತ್ತು ಹೊರಟಿದ್ದೀನಿ. ಏನಕ್ಕೆ ಹೊರಟಿದ್ದೀರಿ ಅಂತಂದರೆ, ನನ್ನದೇ ಒಂದು ಮತ ಮೋದಿಜಿಯವ್ರಿಗೆ ಕೊಡೋಕ್ಕೆ ಬರ್ತಾಯಿದ್ದೀವಿ, 800 ಮೋದಿಜಿಯವ್ರ ಹಿತಕ್ಕೆ. ಹೌದು, ಹೀಗಾಗಿ ಅವ್ರು ಒಂದು ಓಟು ಕೊಡೋಕ್ಕೆ ಅಲ್ಲಿಂದ ಇಷ್ಟು ದೂರಕ್ಕೆ ಬರ್ತಾ ಇದ್ದಾರೆ. ಹಾಗೆ ಇಲ್ಲಿ ಬೀದರ್ ಜನತೆಗಳು ದಯವಿಟ್ಟು ನಂದೊಂದು ಓಟಿಂದ ಮೋದಿಜಿಯವ್ರಿಗೆ ಏನಾಗುತ್ತೆ ಅಂತ ಈ ತಮ್ಮ ಸಣ್ಣತನ ತೋರ್ಸೋಕ್ಕೆ ಹೋಗಬೇಡಿ, ನೆಗ್ಲಿಜೆನ್ಸಿ ಮಾಡೋಕ್ಕೆ ಹೋಗಬೇಡಿ. ನೋಡಿ, ಒಂದು ಓಟೇ ಮೋದಿಜಿಯವರ ಕೈ ಬಲಪಡಿಸ್ಬೋದು. ಮೋದಿಜಿಯವರು ಸುರಕ್ಷಿತ ಭಾರತ, ಸಮೃದ್ಧ ಭಾರತ ನಡೆಸ್ಕೊಂಡು ಹೋಗಬೇಕು ಇನ್ನೊಂದು ಸಲ ಅಂತಂದರೆ ಏನು ಜನ ಕೇಳ್ತಾ ಇದ್ದಾರೆ, 400 MP ಮತ್ತೆ ಚುನಾಯಿತ ಆಗಿ ಬರಬೇಕು ಅಂತ. ಸೊ ಈ ಒಂದೇ ಓಟು ಕೂಡ ತುಂಬ ಇಂಪಾರ್ಟೆಂಟ್ ಓಟ್ ಆಗಿರುತ್ತೆ. ಈಗ ಇನ್ನೊಂದು ಸರ್, ಈಗ ಮತ ಅಂದಾಕ್ಷಣ ಫಸ್ಟ್ ಬರೋದೆ ಬೆಳಗ್ಗೆ ಎದ್ದ ತಕ್ಷಣ ರೆಡಿ ಆಗಿಬಿಟ್ಟು ಬರೋದೆ ಅಂದರೆ ವಯಸ್ಸಾದವರು. ನನ್ನ ಮತ ಚಲಾಯಿಸಲೇಬೇಕು ಅಂತಕ್ಕಂಥ ಕ್ರೇಜ್ ಎಷ್ಟು ಅವರಲ್ಲಿ ಇದೆಯೋ ಅದೇ ಕ್ರೇಜ್ ಯೂತ್ಗಳಲ್ಲಿ ಇಲ್ಲ. ಈಗಾಗಲೇ ಜಿಲ್ಲಾಡಳಿತ ಆಗಿರ್ಬೋದು, ಪೊಲೀಸ್ ಇಲಾಖೆಗಳಾಗಿರ್ಬೋದು ಬಹಳಷ್ಟು ಜಾಗೃತಿ ಮೂಡಿಸ್ತಾ ಇದೆ ಯಾಕೆ ಮತ ಹಾಕಬೇಕು ಅಂತಕ್ಕಂಥದ್ದು. ಬಟ್ ಅದೇ ಕ್ರೇಜ್ ಈಗ ಯುವಕರಲ್ಲಿ ಅಷ್ಟು ಇಲ್ಲ, ಅವರು ನಿಷ್ಕಾಳಜಿ ತೋರಿಸ್ತಾರೆ. ಅಂತ ಯುವಕರಿಗೆ ಏನಾದರೂ ಹೇಳಬೇಕಾದ್ರೆ ಏನು ಹೇಳ್ತೀರಿ? ನೀವು ಕೂಡ ಯೂತ್ ಆಗಿದ್ರಿ, ಸೊ ಅದಕ್ಕೆ ಖಂಡಿತ. ನೋಡಿ, ಒಂದು ಮತದಾನ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ನಾನು ಭಾಳ ಇದೀಗಲೇ ಹೇಳಿದ್ದೆ ನಾನು. ನೋಡಿ, ನಮ್ಮ ಜನತೆ, ಎಸ್ಪೆಷಲಿ ಬೀದರ್ ಜನತೆಗಳು ಏನು ಹೇಳ್ತಾರೆ, ನಮ್ಮದು ಹಿರಿಯರು, ತಾಯಿಂದಿರು, ನಮ್ಮದು ಅಜ್ಜ ತಾತಗಳು ಏನು ಹೇಳ್ತಾರೆ ಅಂದರೆ, ಮೋದಿ ಅಂತಂದ್ರೆ ಒಂದೇ ಶಬ್ದದಲ್ಲಿ ಅವ್ರು ದೇವ್ರದಾರ ಅಂತ ಹೇಳ್ಬಿಡ್ತಾರೆ. ಸೊ ಅಂಥ ಸ್ಥಳದಲ್ಲಿ ಇದ್ದಂಥ ಮೋದಿಜಿಗೆ ನಮ್ಮ ಹಿರಿಯರಂತೂ ಹೆಂಗೂ ಸುರಕ್ಷಿತ ಅವ್ರ ಮತವನ್ನು ಮೋದಿಜಿಯವರಿಗೆ ಕೊಡೋಕ್ಕೆ ಸಿದ್ಧರಾಗಿದ್ದಾರೆ. ಇದು 3ನೇ ಸಲ ಕೊಟ್ಟಾಗಿದ್ದು ಆಗಿದೆ. ಸೊ ಯುವಕರು ಏನು ಮಾಡಬೇಕು ಅಂತಂದ್ರೆ, ಈ ನಂದೊಂದು ಓಟಿಂದ ಏನಾಗೋದೈತಿ, ಅದೊಂದು ಓಟ ಅವತ್ತೊಂದು ದಿವಸ ಒಂದು ಮಲ್ಕೊಂಡು ಬಿಡೋದು, ಆಮೇಲೆ ಇನ್ನೊಂದು ಕಡೆನೋ ಹೋಗೋದು, ಇನ್ನೊಂದೆಲ್ಲೋ ಟ್ರಿಪ್ಪಿಗೆ ಹೋಗ್ಬಿಡೋದು ಫ್ರೆಂಡ್ಸ್ ಎಲ್ಲ ಕೂತ್ಕೊಂಡು, ಈ ಥರ ನಿಷ್ಕಾಳಜಿ ವಹಿಸೋಕ್ಕೆ ಹೋಗ್ಬೇಡಿ. ಇವಾಗ ಒಂದು ಉದಾಹರಣೆ ಕೊಟ್ಟು ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಒಂದು ರಾಜ ಇದ್ದಂತ, ಆ ರಾಜ ಏನಂತಂದ್ರೆ ಸ್ವರ್ಗಕ್ಕೆ ಹೋಗಬೇಕು ಅಂತ ಇಷ್ಟಪಟ್ಟಿದ್ದಂತೆ. ಆ ಸ್ವರ್ಗಕ್ಕೆ ಹೋಗೋರಿಗೆ ಫೋನ್ ಮಾಡಿ ಕೇಳಿದಾಗ, ನೀನು ಸ್ವರ್ಗಕ್ಕೆ ಬರಬೇಕಂದ್ರೆ ಒಂದು ಕಂಡೀಷನ್ನು, ನಿಮ್ಮದು ರಾಜ್ಯದ ಜನತೆಗಳಿಂದ ನೀನೊಂದು ಪರ್ಮಿಷನ್ ತೊಗೊಂಡು ಬರಬೇಕು. ನೀನು ಸ್ವರ್ಗಕ್ಕೆ ಬರಬೇಕಂದ್ರೆ ಎಲ್ಲರೊಂದು ಅನುಮತಿ ಕೊಡಬೇಕು ಅಂತ ಒಂದು ಪರ್ಮಿಷನ್
ಪರ್ಮಿಷನ್ ತೊಗೊಂಡು ಬಾ, ನಿನಗೆ ನಾವು ಸ್ವರ್ಗಕ್ಕೆ ತೊಗೊಂಡು ಬರ್ತೀವಿ, ಸ್ವರ್ಗಕ್ಕೆ ಒಪ್ಪಿಸ್ಕೋತೀವಿ ನಿನ್ನನ್ನು ಅಂತ ಕಳಿಸಿದ್ರಂತೆ. ರಾಜ್ಯಕ್ಕೆ ಬಂದುಬಿಟ್ಟು ಎಲ್ಲರಿಗೂ ಎಲ್ಲ ಪ್ರಜೆಗಳಿಗೆ ಹೇಳಿದ್ರಂತೆ, ನೋಡಿ ನೀವು ಎಲ್ಲರೂ ಒಂದು ಕೆಲಸ ಮಾಡಿ, ನಾನಂತೂ ಸ್ವರ್ಗಕ್ಕೆ ಹೋಗಬೇಕು, ನಿಮ್ಮ ಸೇವೆ ಮಾಡಿದ್ದೀನಿ, ಮತ್ತು ನನಗೆ ಸ್ವರ್ಗ ಕಳಿಸ್ಬೇಕಂತಂದ್ರೆ ನೀವು ಒಂದು ಪ್ರತಿಯೊಬ್ಬರು ಮನೆಯಿಂದ ಒಂದು ಗ್ಲಾಸ್ ಹಾಲನ್ನು ತಗೊಂಡು ಬಂದು ಈ ಇದರಲ್ಲಿ ಹಾಕಬೇಕು ನೀವು ಅಂತ ಹೇಳಿರ್ತಾರೆ, ಟ್ಯಾಂಕರೆಲ್ಲ ಹಾಕಬೇಕು ಅಂತ ಹೇಳಿರ್ತಾರೆ. ಸೊ ಎಲ್ಲ ಪ್ರಜೆಗಳು ಏನು ಯೋಚನೆ ಮಾಡಿರ್ತಾರೆ, ಹೆಂಗೋ ಎಲ್ಲರೂ ಹಾಲು ತಗೊಂಡೇ ಹೋಗ್ತಾರೆ, ನಾನೇನು ನಂದೊಂದು ಹಾಲು ತಗೊಂಡು ಹೋಗಿದ್ರೆ ಏನಾಗುತ್ತೆ ಅಂತ ಹೇಳಿಬಿಟ್ಟು ಇಡೀ ರಾಜ್ಯದ ಎಲ್ಲ ಪ್ರಜೆಗಳು ತನ್ನ ರಾಜ್ಯನಿಗೋಸ್ಕರ ಬರೀ ಒಂದು ಗ್ಲಾಸ್ ಹಾಲಿಗೋಸ್ಕರ ಆ ಹಾಲು ಕುಡಿದು ಬಿಡೋಣ ಅಂತ ಹೇಳ್ಬಿಟ್ಟು ಕುಡಿದ್ಬಿಟ್ಟು ಒಂದು ಬರೀ ಆ ಗ್ಲಾಸಲ್ಲಿ ನೀರು ತುಂಬ್ಕೊಂಡು ಬಂದು ಎಲ್ಲರೂ ನೀರು ಹಾಕ್ಬಿಡ್ತಾರೆ. ಅವ್ರೇನು ಅಂದ್ಕೊಂಡಿದ್ರು, ಎಲ್ಲರೂ ಹಾಕ್ಬಿಡ್ತಾರೆ, ನಂದೊಂದು ಹಾಲಿಗೆ ಏನಾಗ್ಬಿಡುತ್ತೆ, ನೀರಲ್ಲೇ ನಂದೊಂದು ಹಾಲಾಗಿ ಹೋಗ್ಬಿಡುತ್ತೆ, ಯಾರಿಗೂ ಗೊತ್ತಾಗ್ಬಿಡಲ್ಲ ಅಂತ ಆ ಭಾವನೆಯಿಂದ ಇಟ್ಕೊಂಡು ಯಾರೂ ಹಾಲು ತೊಗೊಂಡು ಬರ್ದೇ ರಾಜ್ಯಗೊಂದು ಸಂದೇಶ ಕೊಡ್ತಾರ, ನಂದು ಓಟಿಂದ ಏನಾಗೋದಿಲ್ಲ, ಮೋದಿಜಿಯವರೇ ನಿಮಗೇನು ಅವಶ್ಯಕತೆ ಇಲ್ಲ ನಂದೊಂದು ಓಟು ಅಂತ ಹೇಳೋ ಈ ಯುವಕರೆಲ್ಲರಿಗೂ ನಾನು ಇದೊಂದು ಉದಾಹರಣೆ ಸಂದೇಶ ಕೊಡೋಕ್ಕೆ ಇಷ್ಟಪಡ್ತೀನಿ. ನಿಮ್ಮದೊಂದು ಓಟ್ ಕೂಡ ಆ ರಾಜ್ಯನಿಗೆ ಹೇಗೆ ಸ್ವರ್ಗ ಕಳಿಸೋಕ್ಕೆ ಅವಶ್ಯಕತೆ ಇದೆಯೋ ಹಾಗೆ ಒಂದೇ ಒಂದು ಓಟು ಕೂಡ ನೀವೆಷ್ಟೇ ದೂರದವರಾಗಿರಲಿ, ಬೆಂಗಳೂರವರಾಗಿರಲಿ, ಹೈದರಾಬಾದಲ್ಲಾಗಿರಲಿ, ಮನೆಯಲ್ಲೇ ಇದ್ಕೊಂಡು ಏನಕ್ಕೆ ಹೋಗೋಣ ಅಂತ ಹೇಳೋ ಆ ಮನಸ್ಥಿತಿ ನೀವು ತೊಗೊಂಡು ಬರೋಕ್ಕೆ ಹೋಗಬೇಡಿ. ಈ ಮೋದಿಜಿಯವ್ರನ್ನ ಮತ್ತೆ ನಾವು 3ನೇ ಸಲ ಪ್ರಧಾನಮಂತ್ರಿಯಾಗಿ ನೋಡಬೇಕಾಗಿದೆ. ಸದೃಢ ಭಾರತಕ್ಕಾಗಿ, ಸುರಕ್ಷಿತ ಭಾರತಕ್ಕಾಗಿ ನಾನೊಂದು ಇನ್ನೊಂದು ಉದಾಹರಣೆ ಕೊಡೋಕ್ಕೆ ಇಷ್ಟಪಡ್ತೀನಿ. ಸುರಕ್ಷಿತ ಭಾರತ ಅಂತಂದರೆ 2009ರಲ್ಲಿ ತಾಜ್ ಹೋಟೆಲಲ್ಲಿ ಬೇರೆ ದೇಶದವ್ರು ಬಂದು ದೇಶಕ್ಕೆ ಅಟ್ಯಾಕ್ ಮಾಡ್ತಾರೆ. ಬೇರೆ ದೇಶದವ್ರು ಅಟ್ಯಾಕ್ ಮಾಡಿದಾಗ ನಮ್ಮ ದೇಶದಲ್ಲಿರುವಂಥ ಸರ್ಕಾರ ಮೂಕ ಸರ್ಕಾರ ಆಗಿತ್ತು. ಎಷ್ಟೋ ನಮ್ಮ ಯುವ ಫೋರ್ಸ್ಗಳನ್ನೆಲ್ಲ ತನ್ನ ಜೀವನನೇ ಕಳ್ಕೊಂಡ್ಬಿಟ್ರು. ಆ ಸಮಯದಲ್ಲಿರೋ ಸರ್ಕಾರ ತನ್ನ ಯೋಗ್ಯತೆ ಇಲ್ಲದೆ ಇರೋದಕ್ಕಾಗಿ ಅಂಥ ಪರಿಸ್ಥಿತಿಯಲ್ಲಿ ತಮಗೆಲ್ಲೋ ಗೊತ್ತಿದೆ, ಸದೃಢ ರಾಷ್ಟ್ರ ಇದ್ದರೆ ಇಬ್ಬರು ಒಂದು ಉದಾಹರಣೆ. ಅಂಥ ಪರಿಸ್ಥಿತಿಯಲ್ಲಿ ಇಸ್ರೇಲಲ್ಲಿರೋ 2 ಜನಗಳು ಆ ತಾಜ್ ಹೋಟೆಲಲ್ಲಿರ್ತಾರೆ. ಇಸ್ರೇಲ್ ಪ್ರೆಸಿಡೆಂಟ್, ಆವಾಗಿನ ಇಸ್ರೇಲ್ ಪ್ರೆಸಿಡೆಂಟು ಅವ್ರ ಫೋರ್ಸ್ನ ಕಳಿಸ್ಬಿಟ್ಟು ಆ 2 ರಾಜ್ಯದ ಜನತೆಗಳಿಗೆ ಸುರಕ್ಷಿತ ತನ್ನ ಇಸ್ರೇಲಿಗೆ ವಾಪಸ್ ಕರ್ಕೊಂಡು ಬರೋಕ್ಕೆ ಕಳಿಸಿರ್ತಾರೆ. ಅಂದರೆ ಇವತ್ತಿನ ಪರಿಸ್ಥಿತಿ, ಆ ಭಾರತದ ಪರಿಸ್ಥಿತಿ, 2009ರ ಪರಿಸ್ಥಿತಿ, ನಮ್ಮ ದೇಶದಲ್ಲೇ ನುಗ್ಗಿ ನಮ್ಮನ್ನೇ ಸಾವಿರಾರು ಜನನ್ನ ಕೊಂದಾಕ್ಬಿಟ್ಟಿದ್ರು. ಆ ದೇಶದ ಪ್ರಧಾನಮಂತ್ರಿ, ಆವಾಗಿನ ನಮ್ಮ ದೇಶದ ಪ್ರಧಾನಮಂತ್ರಿ ಏನೂ ಮಾಡದೇ ಇರೋವಂಥ ಪರಿಸ್ಥಿತಿಯಲ್ಲಿ ನಾವು ಸುಮ್ಮನೆ ಕೂತ್ಕೊಂಡಿದ್ವಿ. ಆದರೆ ಇವಾಗ ನೋಡಿ, ಪುಲ್ವಾಮಾ ದಾಳಿ ಆಗುತ್ತೆ, ಪ್ರತಿ ಉತ್ತರ ಸುಮ್ಮನೆ ಕೂತ್ಕೊಂಡಿಲ್ಲ ನಾವು. ಇವತ್ತು ಚೈನಾ ಆಗಿರಬೇಕು, ಪಾಕಿಸ್ತಾನ ಆಗಿರಬೇಕು, ಇವತ್ತು ಒಂದು ಶಬ್ದವೂ ಮಾತಾಡದೆ ಸುಮ್ಮನೆ ಕೂತ್ಕೊಂಡಿದೆ. ಏನಂತಂದರೆ ಇದು ನಮ್ಮ ಮೋದಿಜಿಯವರ ಒಂದು ದೂರದೃಷ್ಟಿಯ ಮತ್ತು ಏನಂತಾರೆ ದಟ್ ವಿಷನರಿ ಲೀಡರ್ ಸಂಕಲ್ಪದಿಂದನೇ ಈ ದೇಶ ಸುರಕ್ಷಿತ ದೇಶ ಉಳ್ಕೊಂಡು ಬಿಟ್ಟಿದೆ ಇವತ್ತು. ಸೊ ಇಂಥ ಸುರಕ್ಷಿತ ದೇಶ ನಡೆಸ್ಕೊಂಡು ಮುಂದೆ ಹೋಗಬೇಕು ಅಂತಂದರೆ ಇದನ್ನೇ ನಾವು ಉದಾಹರಣೆಗಾಗಿ ಹೇಳ್ತೀವಿ. ಮೊನ್ನೆ ಮೋದಿಜಿಯವರ 2ನೇ ಸಮಯದಲ್ಲಿ ಇರಾಕ್ನಲ್ಲಿ ಮೆಡಿಕಲ್ ಸ್ಟೂಡೆಂಟ್ ಎಲ್ಲ ಸಿಕ್ಕಾಕೊಂಡಿರ್ತಾರೆ. ಸೊ ಅಂಥ ಸಮಯದಲ್ಲಿ ಆ ಮೆಡಿಕಲ್ ಸ್ಟೂಡೆಂಟು ಯಾವ ಧರ್ಮದವರು, ಜಾತಿಯವರು, ಕೇರಳದವರು, ತಮಿಳ್ನಾಡವರು, ಕರ್ನಾಟಕದವರು, ಗುಜರಾತವರು ಏನೂ ಅನ್ನದೆ ತನ್ನ ದೇಶದ ಪ್ರಜೆ ಅಂತಂದ್ಬಿಟ್ಟು ಅವ್ರ ಪಾಸ್ಪೋರ್ಟಲ್ಲಿರೋ ಇಂಡಿಯಾ ನಕ್ಷೆಯನ್ನು ಕನ್ಸಿಡರ್ ಮಾಡಿಕೊಂಡು ದೇಶದ ಪ್ರಧಾನಮಂತ್ರಿಯವರು, ಆ ರಾಷ್ಟ್ರದ ಪ್ರಧಾನಮಂತ್ರಿಯವ್ರಿಗೆ ಮಾತಾಡಿಬಿಟ್ಟು ನಮ್ಮ ದೇಶದ ಜನತೆಗೆ ಸುರಕ್ಷಿತವಾಗಿ ಭಾರತಕ್ಕೆ ವಾಪಸ್ ತಂದುಬಿಟ್ಟು ಯುದ್ಧ ಆಗೋಗುತ್ತೆ, ಯುದ್ಧ ನಡೆಯುತ್ತೆ, ದೇಶದ ಜನತೆ ಮತ್ತೆ ಸುರಕ್ಷಿತವಾಗಿ ಭಾರತಕ್ಕೆ ಬರ್ತಾರೆ. ಇವತ್ತಿನ ಪರಿಸ್ಥಿತಿಯ ಭಾರತ ಇದು. ಈ ಪರಿಸ್ಥಿತಿಯನ್ನು ಮುಂದೆ ಮತ್ತೆ ಹೋಗಬೇಕು. ಮತ್ತು ನಮ್ಮ ಭಾರತ ದೇಶ ವಿಶ್ವದಲ್ಲೇ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಹೆಸರು ಉಳಿಸ್ಕೋಬೇಕು. ಮತ್ತು ನಮ್ಮನ್ನೆಲ್ಲ ತಲೆ ಎತ್ತಿ ನಡ್ಕೊಂಡು ಹೋಗೋ ಥರ ಮಾಡಬೇಕು ಅಂತಂದರೆ ದಯವಿಟ್ಟು ನಾವೆಲ್ಲ ಪ್ರಜೆಗಳು, ಬೀದರ್ ಜನತೆಯ ಪ್ರತಿಯೊಬ್ಬ ಜನತೆಗಳಿಗೆ ಇದೊಂದೇ ರಿಕ್ವೆಸ್ಟು, ತಾವೆಲ್ಲರೂ ಕೂಡ ತಮ್ಮ ಒಂದು ಓಟು ಅಮೂಲ್ಯವಾಗಿರೋದು ಅಂತ ಭಾವಿಸ್ಕೊಂಡು ಪ್ರತಿಯೊಬ್ಬರು 7ನೇ ತಾರೀಕಿಗೆ ಬೆಳಗ್ಗೆ 7 ಗಂಟೆಗೆ ತಮ್ಮ ಮೊದಲನೇ ಮತ ರಾಷ್ಟ್ರದ ಹಿತಕ್ಕಾಗಿ, ಮೋದಿಜಿಯವರ ಕೈ ಬಲಪಡಿಸುವುದಕ್ಕಾಗಿ, ಸದೃಢ ಭಾರತಕ್ಕಾಗಿ, ಸುರಕ್ಷಿತ ಭಾರತಕ್ಕಾಗಿ ಮೋದಿಜಿಯವ್ರನ್ನ ಮತ್ತೆ ನಮ್ಮ ಅವಕಾಶಗಳನ್ನು, ಯಾವುದೇ ಒಂದು ತಪ್ಪು ಅವಕಾಶಗಳನ್ನು ಕೊಡದೇನೆ ದೇಶದ ಪ್ರಧಾನಮಂತ್ರಿಯನ್ನು ಮತ್ತೆ 3ನೇ ಬಾರಿಗೆ ಪ್ರಧಾನಮಂತ್ರಿಯಾಗಿ ಮಾಡೋಣ. ಇದನ್ನು ಅವಕಾಶ ಕಳೆದುಕೊಳ್ಳದೇನೆ ಪ್ಲೀಸ್ ದಯವಿಟ್ಟು ಯಾರೂ ಕೂಡ ಇಗ್ನೋರ್ ಮಾಡಿ, ಮತ್ತೆ ಮೋದಿ ಬೇಕು ಅಂತಂದರೆ 100 ವರ್ಷ ಕಾಯ್ಕೋಬೇಕಾಗುತ್ತೆ. ನೀವು ನಮ್ಮ ಕಣ್ಣಲ್ಲಿ, ನಿಮ್ಮ ಕಣ್ಣಿಂದ ಮತ್ತೆ ಮೋದಿಜಿ ಅಂತ ಒಳ್ಳೆ ಮೊನ್ನೆ ಸಿದ್ದೇಶ್ವರ ಸ್ವಾಮಿಗಳು ಕೊನೆ ಭಾಷಣದಲ್ಲಿ ಹೇಳಿದರು, ಇಂಥ ಒಳ್ಳೆ ದೇಶದ ಪ್ರಧಾನಮಂತ್ರಿ
ಇನ್ನು ಮುಂದೆ ಸಿಗೋಕ್ಕೆ ಸಾಧ್ಯವೇ ಇಲ್ಲ ಅಂತ ನಾನು ಸಿದ್ದೇಶ್ವರ ಸ್ವಾಮೀಜಿಗಳ ಅಪ್ಪಟ ಭಕ್ತ ನಾನು. ಸೊ ಆ ಗುರೂಜಿ ಹೇಳಿದ ಮೇಲಂತೂ ನಮ್ಮ ಮನಸ್ಸಲ್ಲಿ ಉಳ್ಕೊಂಡಿದೆ, ದೇಶದ ಪ್ರಧಾನಮಂತ್ರಿ ಮತ್ತೆ ನಮ್ಮ ಮೋದಿಜಿಯವರೇ ಆಗಬೇಕು. ನೀವು ಇಲ್ಲಿ ಬೀದರ್ ಜನತೆಗಳು ದಯವಿಟ್ಟು ನೀವು ಆ್ಯಪಲ್ ಚೆನ್ನಾಗಿದೆಯೋ ಆರೆಂಜ್ ಚೆನ್ನಾಗಿದೆಯೋ ಅಂತ ಅನ್ನಕ್ಕೆ ಹೋಗ್ಬೇಡಿ. ಸಾಗರ್ ಖಂಡ್ರೆ ಚೆನ್ನಾಗಿದ್ದಾರೋ ಇವರು ಭಗವಂತ ಖೂಬಾ ಚೆನ್ನಾಗಿದ್ದಾರೋ ದಯವಿಟ್ಟು ನೀವು ಪರೀಕ್ಷೆ ಮಾಡೋಕ್ಕೆ ಹೋಗ್ಬೇಡಿ. ಈ ಎಲೆಕ್ಷನ್ ಕೇವಲ ಮೋದಿಜಿಯವರ ಮತ್ತು ನಮ್ಮ ದೇಶದ ಹಿತಕ್ಕಾಗಿ, ದೇಶ ಸುರಕ್ಷಿತಕ್ಕಾಗಿ, ನಿಮ್ಮ ಪೀಳಿಗೆಯ ಭವಿಷ್ಯದ ಜೀವನಕ್ಕಾಗಿ ದಯವಿಟ್ಟು ನೀವು ಪ್ರತಿಯೊಬ್ಬರು ಕೂಡ ದೇಶದ ಪ್ರಧಾನಮಂತ್ರಿ ಮೋದಿಜಿಯವರಿಗೆ 7ನೇ ತಾರೀಕಿಗೆ ದಯವಿಟ್ಟು ಎಲ್ಲರೂ ವೋಟ್ ಮಾಡಿ.